ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಸೊ ದಿಢೀರ್ ಸರ್ಜರಿಗೆ ಒಳಗಾದ ಅಕ್ಷಯ್, ಏನಪ್ಪಾ ಏನಾಯ್ತು ಅಕ್ಷಯ್ ಅವ್ರಿಗೆ ಅಂತ ನೋಡೋದಾದ್ರೆ, ಸೊ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಸೊ ಇದೆಲ್ಲ ವಿಷಯವನ್ನ ನೋಡ್ತಿದ್ದಾಗ ಅವರ ಒಂದು ಭೂತ್ ಬಂಗ್ಲೆ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ, ಭೂತ್ ಬಂಗ್ಲಾ ಸಿನಿಮಾದಲ್ಲಿ ಅವರ ಪಾತ್ರದಾಗಿರ್ಬೋದು, ನಟನೆಗಳಾಗಿರ್ಬೋದು ಅಥವಾ ಆ ಸ್ಟೋರಿ ಆಗಿರ್ಬೋದು, ಏನೋ ಒಂಥರ ವಿಭಿನ್ನ ರೀತಿಯಲ್ಲಿ ಇತ್ತು, ವಿಭಿನ್ನ ರೀತಿಯಲ್ಲಿ ಏನೋ ಟ್ರೈ ಮಾಡಕ್ ಹೋಗಿದ್ದಾರೆ. ಆದ್ರೆ ಅವರು ಅನ್ಕೊಂಡಿರೋಷ್ಟು ಗಳಿಕೆಯನ್ನ ಮಾಡೋಕ್ಕಾಗಿಲ್ಲ, ಅಂದ್ಕೊಂಡಿರೋಷ್ಟು ಯಶಸ್ಸನ್ನು ಕೂಡ ಅವರು ಕಾಣಲಿಲ್ಲ ಈ ಸಿನಿಮಾದ ಮೂಲಕ. ಸೊ ಹಾಗಾಗಿ ಅಕ್ಷಯ್ ಅವರ ಈಗ ಇತ್ತೀಚೆಗೆ ಬರುವಂಥ ಸಿನಿಮಾ ಆಗಿರ್ಬೋದು, ಈಗ ಮಾಡ್ಕೊಂಡು ಬರ್ತಿರೋ ಸಿನಿಮಾ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಅಷ್ಟು ಯಶಸ್ಸನ್ನು ಕಾಣ್ತಾ ಇಲ್ಲ. ಅಂದರೆ ಗಳಿಕೆಗಳಾಗ್ತಾ ಇಲ್ಲ, ಫ್ಲಾಪ್ ಆಗ್ತಾ ಇದೆ. ಎಲ್ಲ ಸಿನಿಮಾ ಕೂಡ ಅಷ್ಟೇ, ಅವರದ್ದು ಯಾವುದೇ ಒಂದು ಮಾಡಿದ್ರು ಕೂಡ ಅದರಲ್ಲಿ ಫ್ಲಾಪನ್ನು ಕಾಣ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಸೊ ಅಕ್ಷಯ್ ಅವರ ಮೊದಲಿದ್ದ ಸಿನಿಮಾಗಳು ಹೇಗಿತ್ತು, ಯಾವ ರೀತಿ ಇತ್ತು, ಅದರಲ್ಲೂ ನಮ್ಮ ಅಕ್ಷಯ್ ಅವರು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ ಒಂದು ಪಾತ್ರವನ್ನು ಕೂಡ ಅಂದರೆ ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ನಮ್ಮ ಕನ್ನಡಿಗರ ಅಭಿಮಾನಿಗಳಾಗಿರ್ಬೋದು, ನಮ್ಮ ಕನ್ನಡಿಗರು ಕೂಡ ಅಷ್ಟೇ ಹಿಂದಿ ಚಿತ್ರ ಅಂದಮೇಲೆ ಸಾಕಷ್ಟು ಕೆಲವೊಬ್ಬ ಹೀರೋಗಳಿರ್ತಾರೆ, ಅಂದರೆ ಸೆಲೆಕ್ಟಿವ್ ಹೀರೋಗಳನ್ನು ನೋಡೋದಾಗಿರ್ಬೋದು. ಸೊ ಈ ಥರ ಮಾಡ್ಕೊಂಡಿರ್ತಾರೆ. ಸೊ ಅಂಥದ್ರಲ್ಲಿ ಅದರಲ್ಲಿ ಅಕ್ಷಯ್ ಕೂಡ ಒಬ್ಬರು. ಅವರ ಸಿನಿಮಾ ಆಗಿರ್ಬೋದು, ಅವರು ಕೆಲವೊಂದು ಸ್ಟೋರಿಗಳನ್ನು ಮಾಡೋದಾಗಿರ್ಬೋದು, ಈ ಬುಲ್ಬುಲೆ ಆಗಿರ್ಬೋದು, ಅದಕ್ಕಿಂತ ನಂತರ ಬಂದಿರೋ ಸ್ಟೋರಿಗಳಾಗಿರ್ಬೋದು. ಸೊ ಕಾಮಿಡಿ ಜಾನರಲ್ಲಿ ಅಕ್ಷಯ್ ಅವರನ್ನು ನೋಡೋಕ್ಕೆ ಸಾಕಷ್ಟು ಜನ ಇಷ್ಟಪಡ್ತಾರೆ. ಆದರೆ ಯಾವುದೇ ಒಂದು ಆ್ಯಕ್ಷನ್ ಆಗಿರ್ಬೋದು ಅಥವಾ ಸೀರಿಯಸ್ ಸಿಚುವೇಶನಲ್ಲಿ ಅಕ್ಷಯ್ ಅವರು ಸರಿ, ಅಂದರೆ ಅವರ ಒಂದು ಪಾತ್ರವನ್ನು ನಿಭಾಯಿಸೋದಾಗಿರ್ಬೋದು, ಆ ಪಾತ್ರವನ್ನು ಯಾರಿಗೂ ಅಷ್ಟು ಹಿಡಿಸಲ್ಲ. ಯಾಕಂದರೆ ಅಕ್ಷಯ್ ಅವರು ಏನೇ ಮಾಡಿದ್ರು ತಮಾಷೆ ರೀತಿಯಲ್ಲಿ ಮಾಡ್ತಾರೆ. ತಮಾಷೆಯಲ್ಲೇ ಕೆಲವೊಂದು ಸಿನಿಮಾಗಳನ್ನು ಮಾಡ್ಕೊಂಡು ಬಂದರೆ ಅದು ಯಶಸ್ಸನ್ನು ಕಾಣಿದ್ದು ನಾವು ಕೂಡ ನೋಡಿದ್ದೀವಿ. ಯಾಕಂದರೆ ಕಾಮಿಡಿ ಝೋನ್ ಅಂದರೆ ಅಕ್ಷಯ್ ಅವರು ಯಾವುದೇ ರೀತಿಯ ಒಂದು ಕಾಮಿಡಿ ಝೋನರ್ ಸಿನಿಮಾ ಆಗಿರ್ಬೋದು ಅಥವಾ ಒಂದು ಕಂಟೆಂಟ್ ಕೊಡುವಂಥ ಸಿನಿಮಾ ಆಗಿರ್ಬೋದು. ಸೊ ಈ ಸಿನಿಮಾಗಳಲ್ಲಿ ಅಕ್ಷಯ್ ಅವರು ಜಾಸ್ತಿ ಕಾಣಿಸ್ಕೊಳ್ತಾರೆ, ಜಾಸ್ತಿಯಾಗಿ ಅವರನ್ನು ಪೋರ್ಟ್ರೇ ಮಾಡ್ಕೋತಾರೆ. ಆ್ಯಂಡ್ ಜಾಸ್ತಿ ಅದರಲ್ಲಿ ಅವರು ಇನ್ವಾಲ್ವ್ ಆಗಿಸ್ಕೊಂಡು ಅವರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅದೇ ಆ್ಯಕ್ಷನ್ ಸೀನ್ ಅಂತ ಬಂದಾಗ ಅಲ್ಲಿ ಅಕ್ಷಯ್ ಅವ್ರಿಗೆ ಯಾಕೋ ಅದು ಸೂಟೇಬಲ್ ಆಗಲ್ಲ ಅನ್ನುವಂಥದ್ದು ಅವರ ಅಭಿಮಾನಿಗಳ ಕೂಡ ಮಾತಾಗಿರುವಂಥದ್ದು. ಸೊ ಹಾಗಾಗಿ ಅಕ್ಷಯ್ ಅವರಿಗೆ ಕಾಮಿಡಿ ಝೋನರಲ್ಲಿ ಸಿನಿಮಾ ಮಾಡಿದ್ರೆ ಮಾತ್ರ ಹಿಟ್ ಆಗುತ್ತಾ? ಹೌದು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಪ್ರಕಾರ ಅಂತ ಹೇಳೋದಾದರೆ, ಈಗ ಅಕ್ಷಯ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದರಲ್ಲಿ ಯಾವುದು ಕಾಮಿಡಿ ಜಾನರ್ ಇರುತ್ತೆ, ಯಾವ ಕಾಮಿಡಿ ಇರುತ್ತೆ, ಸೊ ಆ ಸಿನಿಮಾಗಳು ಬೇಗ ಕ್ಲಿಕ್ ಆಗುತ್ತೆ, ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಅದೇ ಒಂದು ಅವ್ರು ಆ್ಯಕ್ಷನ್ ಸಿನಿಮಾಗಳಂತ ಮಾಡಲಿ, ಯಾವುದೊಂದು ಮೆಸೇಜ್ ಕೊಡುವಂಥ ಸಿನಿಮಾ ಮಾಡಲಿ, ಅದು ಅಷ್ಟೊಂದು ಅವರು ನಿರೀಕ್ಷೆ ಪಟ್ಟಷ್ಟು ಅದು ಮೇಲ್ಗೈಯನ್ನು ಸಾಧಿಸಲ್ಲ ಅನ್ನುವಂಥದ್ದು. ಸೊ ಹಾಗೇನೇ ಕೂಡ ಅಷ್ಟೇ, ಬುಲ್ಬುಲೆ ಅಷ್ಟೇ, ಸ್ವಲ್ಪ ಕಾಮಿಡಿನೂ ಇತ್ತು, ಇದರಲ್ಲಿ ಕೆಲವೊಂದು ಆ್ಯಕ್ಷನ್ ಇತ್ತು. ಸೊ ಹಾಗಾಗಿ ಈ ಸಿನಿಮಾ ಸ್ವಲ್ಪ ಜನಗಳಿಗೆ ಕ್ಲಿಕ್ ಆಯಿತು. ಆದರೆ ಅವರು ಅಂದ್ಕೊಂಡಿರೋ, ಅಂದರೆ ನಿರೀಕ್ಷೆಗೂ ಮೀರಿದಷ್ಟು ಏನಾದರೂ ಆಗ್ಬೋದು ಅಂದ್ಕೊಂಡಿದ್ರು, ಸೊ ಅದು ಆಗಿಲ್ಲ. ಸೊ ಹಾಗಾಗಿ ಬುಲ್ಬುಲೆದಲ್ಲೂ ಅಷ್ಟೇ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಉಸಿರಾಡೋ ರೀತಿಯಲ್ಲಿ ಏನೋ ಒಂದು ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ ಸಿನಿಮಾ ಆದಮೇಲೆ ಬ್ರೇಕನ್ನು ತಗೋತಾರೆ. ಬ್ರೇಕ್ ಆದಮೇಲೆ ಇನ್ನೊಂದು ಚಿತ್ರದ ಶೂಟಿಂಗ್ಗೆ ತೆರಳ್ತಾರೆ ಅಕ್ಷಯ್ ಅವರು. ಸೊ ಆ ಶೂಟಿಂಗ್ ಮುಗಿಸಿ ಕೂಡ ಈಗ ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ. ಕಣ್ಣಿನ ದೋಷದಿಂದ ಒಂದು ಶಸ್ತ್ರಚಿಕಿತ್ಸೆಗೆ ಹೋಗ್ತಾರೆ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಏನಪ್ಪ ಅಂದರೆ, ಒಂದು ವಿಷಯ ಗೊತ್ತಾಗಿರೋದು, ಅಕ್ಷಯ್ ಅವರು 15 ವರ್ಷದಿಂದ ಸಮೋಸವನ್ನು ತಿನ್ನಿಲ್ಲ ಅನ್ನುವಂಥದ್ದು. ಸೊ ಎಲ್ಲ ಒಂದು ಕಡೆ ಇದು ವಿಶೇಷ ಅಲ್ಲ ಅನಿಸಿದ್ರು ವಿಚಿತ್ರ ಅನಿಸುತ್ತೆ. ಯಾಕಂದರೆ ಯಾವುದೇ ಒಬ್ಬ ನಟ ಆಗಿರ್ಬೋದು, ಅವರೊಂದು ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅವರು ಫಿಟ್ ಆಗಿರಬೇಕು ಅನ್ನೋ ರೀಸನ್ಗೋಸ್ಕರ ಕೆಲವು ತಿಂಡಿಗಳನ್ನು ಅವರು ತ್ಯಜಿಸ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಕೆಲವು ಅಲ್ಪ ಸ್ವಲ್ಪ ತಿನ್ಬೋದು. ಆದರೆ 15 ವರ್ಷದಿಂದ ಸಮೋಸವನ್ನೇ ಮುಟ್ಟಿಲ್ಲ ಅಂತ ಅಕ್ಷಯ್ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಅವರ ಅಭಿಮಾನಿಗಳಿಗೂ ಶಾಕಿಂಗ್, ಹಾಗೆ ನೋಡುವಂಥ ನೆಟ್ಟಿಗರಿಗೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಸೊ ತಮ್ಮ ಫಿಟ್ನೆಸ್ ಮೇಂಟೈನ್ಗಾಗಿ ಎಷ್ಟೆಲ್ಲ ಕಷ್ಟಪಡ್ತಾರೆ, ಎಷ್ಟೆಲ್ಲ ತ್ಯಾಗ ಮಾಡಬೇಕು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ.